ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಜಾಸ್ತಿ ಹೆವಿ ಪ್ರಾಡಕ್ಟ್ಸ್ ಬೇಡ, ಸ್ವಲ್ಪ ಕಮ್ಮಿ ಪ್ರಾಡಕ್ಟಲ್ಲಿ ಮೇಕಪ್ ತೋರಿಸಿ ಅಂತ ಕೇಳಿದ್ರಿ. ಸೊ ಅದಕ್ಕೆ ಈ ಮೇಕಪ್ ನಿಮಗೋಸ್ಕರ. ಇದೆಲ್ಲ ಫೆಸ್ಟಿವಲ್ಗೂ ನೀವು ಹಾಕ್ಕೊಳ್ಳೋ ಅಂಥ ಮೇಕಪ್ಪೇ. ಈಸಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಕಮ್ಮಿ ಪ್ರಾಡಕ್ಟಲ್ಲಿ ಯೂಸ್ ಮಾಡುವಂಥ ಒಂದು ಮೇಕಪ್. ಸೊ ಮೊದಲಿಗೆ ನಾನು ನನ್ನ ಫೇಸ್ಗೆ ಆಗುವಂಥ ಒಂದು ಮಾಯಿಶ್ಚರೈಸರ್ ಕ್ರೀಮ್ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಅದು ಸ್ಕಿನ್ನಿಗೆ ಅಬ್ಸರ್ವ್ ಆದಮೇಲೆ ನೆಕ್ಸ್ಟು ನಾನು ಕರೆಕ್ಟರ್ ಮಾಡ್ಕೊತಿದ್ದೀನಿ. ಕರೆಕ್ಟರ್ ಬಂದು ಅಂಡರ್ ಐಗೆ ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ನಾನು ಕನ್ಸೀಲು ಮಾಡ್ಕೊತಿದ್ದೀನಿ. ಸೊ ಕನ್ಸೀಲ್ ಚೆನ್ನಾಗಿ ನಾವು ಮಾಡ್ಕೋಬೇಕು. ಕರೆಕ್ಟರ್ ನೀವೇನು ಹಾಕ್ತಿರೋ ಅದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗಿರಬೇಕು. ಅದೇ ಥರ ಅದು ಚೆನ್ನಾಗಿ ಬ್ಲೆಂಡ್ ಆಗಿರಬೇಕು. ಆವಾಗಲೇ ನಿಮಗೆ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ತುಂಬಾ ಈಸಿ ಅನಿಸುತ್ತೆ. ನಾನು ನನ್ನ ಹ್ಯಾಂಡ್ಸಲ್ಲೇ ಬ್ಲೆಂಡ್ ಮಾಡ್ಕೊತೀನಿ. ನೀವು ಬ್ರಷಲ್ಲಿ ಕಂಫರ್ಟ್ ಇದ್ದರೆ ಬ್ರಷಲ್ಲಿ ಕೂಡ ನೀವು ಮಾಡ್ಕೋಬೋದು. ನೆಕ್ಸ್ಟು ಕನ್ಸೀಲ್ ಮಾಡಿ ಕ್ಲೀನಾಗಿ ಅದನ್ನು ಕನ್ಸೀಲ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಯಾವುದು ಯೂಸ್ ಮಾಡ್ಕೊತಿರೋ, ನಿಮ್ಮ ಫೇಸ್ಗೆ ಯಾವುದು ಸೆಟ್ ಆಗುತ್ತೋ ಆ ಸೆಟ್ ಆಗುವಂಥ ಒಂದು ಫೌಂಡೇಶನ್ನ ನೀವು ಅಪ್ಲಿಕೇಶನ್ ಮಾಡ್ಕೊಳ್ಳಿ. ಸೊ ಫೌಂಡೇಶನ್ ಅಪ್ಲಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಜಾಸ್ತಿ ಎಕ್ಸೆಸ್ಸು ಆಗಬಾರ್ದು, ಅದೇ ರೀತಿ ಕಮ್ಮಿನೂ ಇರಬಾರ್ದು. ನಮ್ಮ ಸ್ಕಿನ್ನಿಗೆ ಯಾವ ರೀತಿ ಹೊಂದ್ಕೊಂಡು ಹೋಗುತ್ತೋ ಆ ರೀತಿ ಒಂದು ಶೇಡ್ನ ತಗೊಂಡು ನಾವು ಅಪ್ಲಿಕೇಶನ್ ಮಾಡುವಾಗ ನಮಗೆ ಮೇಕಪ್ ಹೆವಿ ಅನಿಸಲ್ಲ, ತುಂಬ ಲೈಟಾಗಿ ಇರುತ್ತೆ. ನೆಕ್ಸ್ಟ್ ನಿಮಗೆ ಕಾಂಪ್ಯಾಕ್ಟಲ್ಲಿ ನೀವು ಲೂಸ್ ಪೌಡ್ರು ಕೂಡ ಇಟ್ಕೋಬೋದು. ಬಿಕಾಸ್ ನಾವು ಹಾಕಿರುವಂಥ ಒಂದು ಫೌಂಡೇಶನ್ನ ಸೆಟ್ ಮಾಡೋದಕ್ಕೆ ಈ ಕಾಂಪ್ಯಾಕ್ಟ್ ಪೌಡ್ರಾಗಲಿ ಲೂಸ್ ಪೌಡ್ರಲ್ಲಾಗಲಿ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಫುಲ್ ಫೇಸೆಲ್ಲ ಅಪ್ಲಿಕೇಶನ್ ಮಾಡಿ ಫೌಂಡೇಶನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಐಬ್ರೋಸ್ನ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಸೊ ಐಬ್ರೋಸಲ್ಲಿ ನಾವು ಬ್ರೌನ್ ಕಲರ್ ಯೂಸ್ ಮಾಡ್ತಿದ್ದೀನಿ, ಡಾರ್ಕ್ ಬ್ರೌನ್. ಬಿಕಾಸ್ ಬ್ಲ್ಯಾಕ್ ಬಂದು ತುಂಬ ಹೆವಿ ಅನಿಸುತ್ತೆ, ತುಂಬ ಡಾರ್ಕಾಗಿ ಕಾಣುತ್ತೆ. ಅದಕ್ಕೋಸ್ಕರ ಜಸ್ಟ್ ಡಾರ್ಕ್ ಬ್ರೌನ್ನ ಯೂಸ್ ಮಾಡಿ ಲೈಟಾಗಿ ಫಸ್ಟ್ ನಾನು ಇನ್ನರಲ್ಲಿ ಚೆನ್ನಾಗಿ ಡ್ರಾ ಮಾಡಿಕೊಂಡು ಅದಕ್ಕೊಂದು ಶೇಪ್ ಕೊಟ್ಟು ಗೈಡ್ಲೈನ್ ಮಾಡಿಕೊಂಡು ಅದ್ರ ಒಳಗಡೆ ಫುಲ್ ಫಿಲ್ ಮಾಡಿಬಿಟ್ಟು ಜಸ್ಟ್ ಈ ರೀತಿ ಒಂದು ಬ್ರಷಲ್ಲಿ ಸ್ಪೂಲಿ ಬ್ರಷಲ್ಲಿ ನೀಟಾಗಿ ಕೋಮ್ ಮಾಡ್ಕೊಂಡಿದ್ದೀನಿ. ಎಕ್ಸಸ್ ಪ್ರಾಡಕ್ಟ್ ಎಲ್ಲ ರಿಮೂವ್ ಮಾಡಿದ್ದೀನಿ. ಎರಡೂ ಸೈಡು ಅಪ್ಲಿಕೇಶನ್ ಮಾಡ್ಕೊಂಡಾಯಿತು. ಸೊ ಇವಾಗ ಐ ಮೇಕಪ್ ತುಂಬ ಲೈಟಾಗಿ ಮಾಡ್ತಿದ್ದೀನಿ. ಫಸ್ಟಿಗೆ ನೀವು ಅಪ್ಲಿಕೇಶನ್ ಐ ಮೇಕಪ್ಗೆ ಚೆನ್ನಾಗಿ ಫೌಂಡೇಶನ್ ಹಾಕಿ ಅಥವಾ ತುಂಬ ಲೈಟರ್ ಶೇಡರ್ ಫೌಂಡೇಶನ್ ಹಾಕಿ ಚೆನ್ನಾಗಿ ಅದನ್ನು ಕನ್ಸೀಲ್ ಮಾಡಿ ಇಟ್ಕೊಂಬಿಡಿ. ಸೊ ಅದಾದಮೇಲೆ ನಾವು ಸ್ವಲ್ಪ ಐ ಲುಕ್ ಯಾವುದೇ ರೀತಿ ಸಿಂಪಲಾಗಿ ಮಾಡಿದ್ರೂ ಕೂಡ ನಿಮಗೆ ತುಂಬ ಲುಕ್ಕಾಗಿ ಕಾಣುತ್ತೆ. ಸೊ ಫಸ್ಟಿಗೆ ಅದನ್ನು ನಾನು ಗೈಡ್ಲೈನ್ಗೋಸ್ಕರ ಚೆನ್ನಾಗಿ ಲೈಟಾಗಿ ಫಸ್ಟು ಸ್ವಲ್ಪ ಲೈಟ್ ಕಲರಿಂದ ಶೇಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸ್ವಲ್ಪ ಶಿಮ್ಮರಿ ಆಗಿರುವಂಥ ಒಂದು ಕಲರ್ನ ಹಾಕಿ ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ ನೀಟಾಗಿ. ನನಗೆ ಜಾಸ್ತಿ ಹೆವಿ ಐ ಮೇಕಪ್ಪು ಬೇಡ, ಅಂದರೆ ನನಗೆ ಐ ಶ್ಯಾಡೋಸ್ ತುಂಬ ಕಮ್ಮಿ ಇಟ್ಟರಷ್ಟು ನನಗೆ ತುಂಬ ಕಂಫರ್ಟ್ ಅನಿಸುತ್ತೆ, ಅದಕ್ಕೋಸ್ಕರ. ಸೊ ಹಾಗಾಗಿ ನಿಮಗೆ ಯಾವ ರೀತಿ ಕಲರ್ ಬೇಕಾಗುತ್ತೋ ಅದು ಮಾಡಿ. ಯಾವುದೇ ಕಲರ್ ನಾವು ಡಲ್ ಕಲರ್ ಕೊಟ್ಬಿಟ್ಟು ಗೋಲ್ಡನ್ ಶಿಮ್ಮರಿ ಈ ರೀತಿ ಹಾಕಿದಾಗ ತುಂಬ ಎಲ್ಲ ಡ್ರೆಸ್ಗಳಿಗೂ ಸೂಟ್ ಆಗುತ್ತೆ. ನಿಮಗೆ ಸ್ಯಾರಿ ಉಡೋದಾಗಲಿ ಸಲ್ವಾರೋ ಇಲ್ಲ ಯಾವುದೇ ಡ್ರೆಸ್ ಹಾಕೋದಿದ್ರೂ ತುಂಬಾ ಸೂಟ್ ಆಗುತ್ತೆ. ಸೊ ಐ ಶ್ಯಾಡೋ ಆದಮೇಲೆ ನಾನೊಂದು 2 ಶೇಡ್ ಯೂಸ್ ಮಾಡಿದ್ದೀನಿ. ತುಂಬ ಕಮ್ಮಿ ಶೇಡ್ಸ್ ಯೂಸ್ ಮಾಡಿ, ಪ್ರಾಡಕ್ಟ್ ಕಮ್ಮಿ ಯೂಸ್ ಮಾಡಿ ನಾನು ಇದು ಐ ಶ್ಯಾಡೋನ ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲ ಪ್ರಾಡಕ್ಟು ಅಷ್ಟೇ ತುಂಬ ಕಮ್ಮಿಗೆ ಯೂಸ್ ಮಾಡಿದ್ದೀನಿ. ಇಷ್ಟು ಪ್ರಾಡಕ್ಟ್ ನಿಮ್ಮ ಹತ್ರ ಇದ್ದರೂ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಾಗಿ ನೀವು ರೆಡಿ ಆಗಬಹುದು. ಸೊ ಐ ಕಾಜಲ್ಗೆ ಬಂದು ಮೆಬ್ಲಿನ್ ಅವ್ರು ತೊಗೊಂಡಿದ್ದೀನಿ. ಸೊ ಮತ್ತು ಐಲೈನರಿಗೆ ಬಂದು ನಾನು ಅದೇ ರೀತಿ ಕಾಜಲ್ ಇದೆಯಲ್ವಾ, ಸೊ ಅದು ಬಂದು ಜೆಲ್ ಕಾಜಲ್ ಥರ ಇರುತ್ತೆ. ಸೊ ಅದನ್ನು ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನಿಮಗೆ. ಸೊ ಆ್ಯಂಗುಲರ್ ಬ್ರಷಿಂದ ನಾನು ಇದನ್ನು ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಡಾರ್ಕ್ನೆಸ್ ಇರುತ್ತೆ, ಥಿಕ್ನೆಸ್ ಚೆನ್ನಾಗಿ ಕೊಡುತ್ತೆ. ಬಿಕಾಸ್ ನಮ್ಮ ಐ ಶ್ಯಾಡೋ ಮೇಕಪ್ ಸ್ವಲ್ಪ ಡಲ್ಲಾಗಿರೋದ್ರಿಂದ ನಮ್ಮ ಈ ಕಾಜಲ್ ಆಗಲಿ ಐಲೈನರ್ ಆಗಲಿ ಸ್ವಲ್ಪ ಡಾರ್ಕ್ನೆಸ್ ಇದ್ದರೆ ಇನ್ನೂ ಚೆನ್ನಾಗಿ ನಮಗೆ ಲುಕ್ಕು ಚೆನ್ನಾಗಿ ಕೊಡುತ್ತೆ. ಸೊ ನಾನು ಆ್ಯಂಗುಲರ್ ಬ್ರಷಲ್ಲೇ ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಸೊ ಆ್ಯಂಗುಲರ್ ಬ್ರಷಲ್ಲಿ ನೋಡಿ ಕೆಲವ್ರಿಗೆ ಇದು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರ ಐಲೈನರಲ್ಲಿ ಹಾಕೋದಕ್ಕೆ. ಐಲೈನರಲ್ಲಿ ಸ್ವಲ್ಪ ಶೇಕ್ ಆದರೂ ಕೂಡ ನಮಗೆ ಆ ಕಡೆ ಈ ಕಡೆ ಗಜಿಬಿಜಿ ಆಗುತ್ತೆ. ಬಟ್ ಇದರಲ್ಲಿ ನೀವು ಬ್ರಷಲ್ಲಿ ಅಪ್ಲಿಕೇಶನ್ ಮಾಡಬೇಕಾದ್ರೆ ಅಥವಾ ಜೆಲ್ ಲೈನರ್ ತೊಗೊಂಡು ಅಪ್ಲಿಕೇಶನ್ ಮಾಡಬೇಕಾದ್ರೆ ನಿಮಗೆ ಖಂಡಿತವಾಗ್ಲೂ ತುಂಬ ಚೆನ್ನಾಗೇ ಬರುತ್ತೆ. ಸೊ ನೀವು ಒಂದು ಸತಿ ಅದನ್ನು ಟ್ರೈ ಮಾಡಿ. ಇದನ್ನು ಸ್ವಲ್ಪ ಕಾರ್ನರಲ್ಲಿ ಸಣ್ಣ ಆಗೋ ಥರ ಇದ್ಬಿಟ್ಟು ಚೂರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಡ್ರ್ಯಾಗ್ ಮಾಡ್ಕೊಂಡು ನಿಧಾನಕ್ಕೆ ತೊಗೊಂಡೋಗ್ಬೋದು. ಸೊ ಐಲೈನರ್ ಅಂದರೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ, ಏನಾದ್ರು ತಾಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದರಲ್ಲಿ ನೀವು ಬರದೇ ಇದ್ದವ್ರಿಗೆ ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಬಟ್ ಒಂದೇ ಟೈಮಲ್ಲಿ ಯಾವುದೂ ಬರಲ್ಲ.
ಸೊ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಖಂಡಿತ ಬರುತ್ತೆ. ಇದೆಲ್ಲ ತುಂಬ ಸಿಂಪಲ್ ಆಗಿರುವಂಥದ್ದೇ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಅದು ನಿಮಗೂ ಬಂದ್ಬಿಡುತ್ತೆ. ಸೊ ಒಂದು ವೇಳೆ ನಿಮಗೆ ಬರಲಿಲ್ಲ ಅಂದರೆ ಒಂದು 4-5 ಸತಿ ನೀವು ಟ್ರೈ ಮಾಡಿ ನಿಮ್ಮ ಹ್ಯಾಂಡ್ಸಲ್ಲಿ ಅಥವಾ ಯಾವುದೋ ಒಂದು ಬುಕ್ಕಲ್ಲಿ ಅದನ್ನು ಬ್ರಷ್ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಖಂಡಿತ ಹ್ಯಾಂಡ್ ಶೇಕ್ ಆಗೋದೆಲ್ಲ ನಿಂತುಬಿಟ್ಟು ನಿಮಗೆ ಒಂದು ಲೆವೆಲ್ಗೆ ಬಿಡಿಸೋದಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ನಾನು ಲಿಪ್ ಲೈನರ್ನ ಚೆನ್ನಾಗಿ ಲಿಪ್ನೆಲ್ಲ ಫುಲ್ ಕವರ್ ಮಾಡಿ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಮ್ಯಾಟ್ ಲಿಪ್ಸ್ಟಿಕ್ನ ಹಾಕಿ ಎರಡನ್ನೂ ಮರ್ಜ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಒಂದು 2-3 ಶೇಡ್ಸ್ ನಾವು ಲಿಪ್ಸ್ಟಿಕ್ನ ಸ್ವಲ್ಪ ಶೇಡನ್ನು ಮಿಕ್ಸ್ ಮಾಡಿ ಹಾಕಿದಾಗ ಅದ್ರ ಕಲರ್ ಬಂದು ನಮಗೆ ಬೇರೆ ಥರ ಸಿಗುತ್ತೆ. ಸೊ ಆವಾಗ ನಮಗದು ತುಂಬಾ ಒಂಥರ ಲುಕ್ಕೇ ಚೇಂಜ್ ಆಗಿರುತ್ತೆ. ಆ ಲಿಪ್ಸ್ಟಿಕ್ ಕಲರ್ ನಾವೇ ಕ್ರಿಯೇಟ್ ಮಾಡಿರೋ ಥರ ಅನಿಸುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಲಿಪ್ ಲೈನರ್ನ ಹಾಕಿಬಿಟ್ಟು ಅದನ್ನು ಮರ್ಜ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದಕ್ಕೆ ಸ್ವಲ್ಪ ಲೈಟಾಗಿ ಶೈನ್ ಬರೋದಕ್ಕೋಸ್ಕರ, ಅಂದರೆ ಸ್ವಲ್ಪ ಮ್ಯಾಟಿ ಫಿನಿಶ್ ಕೊಟ್ಟು ಶೈನ್ ಬರೋಕ್ಕೋಸ್ಕರ ಐ ಶ್ಯಾಡೋ ಪ್ಯಾಲೆಟಿಂದ ಸ್ವಲ್ಪ ಐ ಶ್ಯಾಡೋ ತೆಗೆದು ಅದಕ್ಕೆ ಡ್ಯಾಬ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಮ್ಯಾಟ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ಸೊ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಇದೇ ಥರ ನಿಲ್ಲುತ್ತೆ. ಸೊ ಕ್ರ್ಯಾಕೇ ಆಗಲ್ಲ, ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ಸೊ ಅದು ಅಪ್ಲಿಕೇಶನ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಲಿಪ್ ಗ್ಲಾಸ್ ಅಥವಾ ಯಾವುದಾದ್ರೂ ನೀವು ಲಿಪ್ ಬಾಮ್ ಹಾಕ್ಕೊಂಡು ಅಪ್ಲಿಕೇಶನ್ ಮಾಡಿದಾಗ ನಿಮಗೆ ಆ ಕ್ರ್ಯಾಕಿನೆಸ್ ಎಲ್ಲ ಬರೋಲ್ಲ. ಸೊ ಅದೇ ರೀತಿ ತುಂಬ ಡ್ರೈ ಆಗಿದೆ ಅಂದರೆ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡು ಆರಾಮಾಗಿ ನೀವು ಮಾಡ್ಕೋಬೋದು. ಸೊ ಫೈನಲ್ ಲುಕ್ ಇದೆ. ಸೊ ಇದು ತುಂಬ ಸಿಂಪಲ್ಲಾಗಿ ನಿಮಗೆ ಯಾವ ರೀತಿ ಹೇರ್ ಸ್ಟೈಲ್ ಬೇಕೋ ಆ ರೀತಿ ನೀವು ಮಾಡಿಕೊಂಡು ನಿಮ್ಮ ಲುಕ್ಕನ್ನ ಫಿನಿಷ್ ಮಾಡ್ಬೋದು. ನಾನೊಂದು ಸ್ಯಾರಿ ಸಿಂಪಲಾಗಿ ಹಾಕಿಬಿಟ್ಟು ನೆಕ್ ಸೆಟ್ ಹಾಕಿಬಿಟ್ಟು ನನ್ನ ಲುಕ್ನ ಫಿನಿಷ್ ಮಾಡಿದ್ದೀನಿ. ನಿಮಗಿದು ಇಷ್ಟ ಆದರೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.